ಬಲ್ಡೋಟ ಕಾರ್ಖಾನೆ ವಿಸ್ತರಣೆ ವಿರೋಧಿಸಿ ಕೊಪ್ಪಳ ಬಂದ್ಗೆ ಕರೆ ನೀಡಲಾಗಿತ್ತು. ಪರಿಸರ ಮಾಲಿನ್ಯ ಖಂಡಿಸಿ ಇಂದು ಕೊಪ್ಪಳ ಬಂದ್ಗೆ ಕರೆ ನೀಡಲಾಗಿದ್ದು, ಕೊಪ್ಪಳ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ. ಮುಚ್ಚಿದ ಅಂಗಡಿಗಳು, ಬಾರದ ಬಸ್ಗಳು. ಕೊಪ್ಪಳ ಬಲ್ಡೋಟ ವಿರುದ್ಧ ಕೊಪ್ಪಳದ ಜನತೆ ರಣಕಹಳೆ ಮೊಳಗಿಸಿದ್ದಾರೆ. ಅಣುಕು ಶವಯಾತ್ರೆ ಮಾಡುವ ಮೂಲಕ ರೈತರ ಆಕ್ರೋಶ. ಗಂಜ್ ಸರ್ಕಲ್ನಿಂದ ಗವಿಮಠದವರೆಗೆ ಅಣಕು ಶವಯಾತ್ರೆ. ಕೊಪ್ಪಳ ಬಂದ್ ಮೂಲಕ ಇಲ್ಲಿಯ ಜನರು ಸರ್ಕಾರಕ್ಕೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ. ಹೌದು ವೀಕ್ಷಕರೇ, ಪರಿಸರಕ್ಕೆ ಮಾಲಿನ್ಯ ಉಂಟು ಮಾಡ್ತಾ ಇರುವ ಕಾರ್ಖಾನೆಗಳ ವಿಸ್ತರಣೆಯನ್ನ ವಿರೋಧಿಸಿ ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ಹಾಗೂ ಪರಿಸರ ಹಿತರಕ್ಷಣಾ ಜಂಟಿ ಕ್ರಿಯಾ ವೇದಿಕೆ ಇಂದು ಕೊಪ್ಪಳ ಹಾಗೂ ಭಾಗ್ಯನಗರ ಬಂದ್ಗೆ ಕರೆ ನೀಡಿತ್ತು. ಹೀಗಾಗಿ ಸಂಪೂರ್ಣವಾಗಿ ಕೊಪ್ಪಳ ಸ್ತಬ್ಧವಾಗಿತ್ತು. ಅಂಗಡಿ ಮುಗ್ಗಟ್ಟುಗಳನ್ನೆಲ್ಲ ಮುಚ್ಚಲಾಗಿತ್ತು. ಸದಾ ಜನಸಂದಣಿಯಿಂದ ಕೂಡಿರ್ತಾ ಇದ್ದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಬಸ್ಗಳ ಸಂಚಾರ ಸ್ಥಗಿತವಾಗಿತ್ತು. ಬೆಳಗ್ಗೆ ಬಸ್ ನಿಲ್ದಾಣದ ಸಮೀಪದಲ್ಲಿ ಬೇಕರಿ ಹಾಗೂ ಕೆಲ ಕಿರಾಣಿ ಅಂಗಡಿಗಳನ್ನ ತೆಗೆಯಲಾಗಿತ್ತು. ಬೈಕ್ ಮೂಲಕ ಬಂದ ಹೋರಾಟಗಾರರು ಬಲವಂತವಾಗಿ ಅಂಗಡಿಗಳನ್ನ ಬಂದ್ ಮಾಡಿಸಿದ್ದಾರೆ. ಇನ್ನು ಜವಾಹರ್ ರಸ್ತೆಯಲ್ಲಿಯೂ ಕೂಡ ಕೆಲವೊಂದಿಷ್ಟು ಅಂಗಡಿಗಳನ್ನ ತೆರೆಯಲಾಗಿತ್ತು. ಹೋರಾಟಗಾರರು ಆ ಅಂಗಡಿಗಳನ್ನ ಮುಚ್ಚಿಸಿದ್ದಾರೆ. ಕಾರ್ಖಾನೆ ವಿಸ್ತರಣೆಯನ್ನ ವಿರೋಧಿಸಿ ನಡೀತಾ ಇರುವ ಕೊಪ್ಪಳ ಬಂದ್ ಮೆರವಣಿಗೆಗೆ ಶಾಸಕರಾದ ರಾಘವೇಂದ್ರ ಹಿಟ್ನಾಳ್, ಮಾಜಿ ಸಂಸದರಾದ ಸಂಗಣ್ಣ ಕರಡಿ, ಮಾಜಿ ಶಾಸಕರಾದ ಅಮರೇಗೌಡ ಬಯ್ಯಾಪುರ್ ಭಾಗವಹಿಸಿ ಸ್ಥಳೀಯರಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಕಾರ್ಖಾನೆ ವಿರುದ್ಧ ಅನಿರ್ದಿಷ್ಟಾವಧಿ ಧರಣಿ 100 ದಿನ ದಾಟಿದ್ರೂ ಧರಣಿ ಸ್ಥಳಕ್ಕೆ ಬಾರದ ಶಾಸಕರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು. ಪರಿಸರಕ್ಕೆ ಮಾಲಿನ್ಯ ಉಂಟು ಮಾಡ್ತಾ ಇರುವ ಕಾರ್ಖಾನೆಗಳ ವಿಸ್ತರಣೆಯಾದ್ರೆ ಕೊಪ್ಪಳವನ್ನೇ ಸ್ಥಳಾಂತರಿಸಬೇಕಾದಂತಹ ಅನಿವಾರ್ಯತೆ ಎದುರಾಗುತ್ತೆ. ಹಾಗಾಗಿ ಬಂದ್ಗೆ ಬೆಂಬಲ ನೀಡಿ ಎಲ್ಲರೂ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅಂತ ಆಟೋ ಮೂಲಕ ಸಂಘಟಕರು ಪ್ರಚಾರ ಮಾಡುತ್ತಿದ್ದಂತಹ ಚಿತ್ರಣ ಎಲ್ಲೆಡೆ ಕಂಡುಬಂತು. ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯ ಮುಂದಾಳತ್ವದಲ್ಲಿ ಕಳೆದ ವರ್ಷ ಫೆಬ್ರವರಿ 24ರಂದು ಕೊಪ್ಪಳ ಬಂದ್ಗೆ ಕರೆ ನೀಡಲಾಗಿತ್ತು. ಅದೇ ನೆನಪಿಗಾಗಿ ಇಂದು ಕೂಡ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಆಟೋಗಳ ಸಂಚಾರ, ಜನರ ಓಡಾಟ ಹಾಗೆ ಸರ್ಕಾರಿ ಶಾಲೆಗಳು ಎಂದಿನಂತೆ ನಡೀತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ನಗರದಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಖಾಸಗಿ ಶಾಲೆ ಹಾಗೂ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಕೊಪ್ಪಳ ಬಂದ್ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ರು. ಸಂಜೆ 6 ಗಂಟೆಯ ತನಕ ಬಂದ್ ನಡೆದಿದೆ. ವರದಿ ಲೋಕೇಶ್ ಬೆಣಕಲ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೊಪ್ಪಳ. ಎಲ್ಲರ ಗಮನಕ್ಕೂ ಕೂಡ ತರ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಈಗ ಏನಾಗಿದೆ ಅಂದ್ರೆ ನಿಮ್ಮ ಬದುಕು ಬಹಳ ದುಸ್ತರವಾಗಿದೆ. ಹಿರೇಬಗನಾಳ ಇರ್ಬೋದು, ಕುಣಿಕೆರೆ ಇರ್ಬೋದು, ಕುಣಿಕೆರೆ ತಾಂಡ ಇರ್ಬೋದು, ಹ್ಯಾಟಿ ಇರ್ಬೋದು, ಇವತ್ತ ಆ ಕಡೆ ಯಲ್ಲಾನಗರ ಇರ್ಬೋದು, ಇವತ್ತು ಗಿಣಿಗೇರಿ ಇರ್ಬೋದು, ಅಲ್ಲಿ ರೈತರು ಬದುಕು ಮಾಡಬೇಕು, ಹೊರಗೆ ಬರಬೇಕಂತ ಒಂದು ಜಿಜ್ಞಾಸೆ ಇವತ್ತು ಕಾಡ್ತಾ ಇದೆ. ಕಾರಣ ಇಲ್ಲಿ ಯಾವ ಬೆಳೆ ಕೂಡ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದೇ ಒಂದು ಮೇಜು ಮತ್ತು ಶುಗರ್ ಕೇನ್ ಮಾತ್ರ ಬೆಳಿಬಹುದಂತ ನನ್ನ ಅನಿಸಿಕೆ. ಇಲ್ಲಿ ಬಹಳ ಜನ ರೈತರು ಬಂದಿದ್ರಿ, ಯಾವುದೇ ಕ್ರಾಪ್ ಅನ್ನ ಅಲ್ಲಿ ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ಇವತ್ತು ಏನು ಹಿರಿಯ ವಯಸ್ಸಿನ ಇವತ್ತು ಶಾಸಕರ ಅಂತ ರಾಘವೇಂದ್ರ ಅವರ ಹತ್ರ ನಾನು ಕೇಳ್ತೇನೆ,
ನಾವೆಲ್ಲರೂ ಕೂಡ ಇವತ್ತು 5ನೇ ತಾರೀಕು ಅಥವಾ 4ನೇ ತಾರೀಕು ಒಂದು ಸಭೆ ಮಾಡೋಣ ಅಂತ ಮಾಡಿದ್ವಿ ಇಲ್ಲಿ DC ಆಫೀಸ್ನಲ್ಲಿ. ಅಂದ್ರೆ ಇರೆಸ್ಪೆಕ್ಟಿವ್ ಪಾರ್ಟಿ ಮತ್ತು ಹೋರಾಟಗಾರರು ಸೇರಿಕೊಂಡು ಇವತ್ತು ಅದ್ರ ಜೊತೆಗೆ ಇವತ್ತು ಬೇರೆ ಬೇರೆ ತಜ್ಞರನ್ನ ಕರೆಸಿಸಿ ಇವತ್ತೇನು ಸ್ಪಾಂಜ್ ಐರನ್ ಕಾರ್ಖಾನೆಗಳಿವೆಲ್ಲ ಅವನ್ನ ಇವತ್ತು ಕಂಪ್ಲೀಟ್ ಇವತ್ತು ನಿಲ್ಲಿಸಬೇಕು, ಇಲ್ಲದಿದ್ದರೆ ಬದುಕುಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅದರ ಬಗ್ಗೆ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ಎಲ್ಲ ನಾಯಕರು ಚುನಾಯಿತ ಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡ್ತವೆ. ಅದರ ಬಗ್ಗೆ ಬರೀ ಸಂಸದರಿಗೆ ಕೂಡ ಈ ಸಭೆಗೆ ಆಹ್ವಾನವನ್ನು ಮಾಡ್ತಾರೆ, ಸಂಸದರು ಕೂಡ ಅದರಲ್ಲಿ ಪಾಲ್ಗೊಳ್ತಾರೆ. ನೀವು ಯಾರು ಕೂಡ ಇವತ್ತು ಆಗಿದೆ, ಯಾರಿಂದ ಆಗಿದೋ ತಪ್ಪು ಆಗಿದೆಯಲ್ಲ, ರೈತರಿಂದ ಆಗ್ಯದೋ ರಾಜಕಾರಣಿಗಳಿಂದ ಆಗ್ಯದೋ, ಆದ್ರೂ ಕೂಡ ತಿದ್ಕೊಳ್ತಕ್ಕಂಥದ್ದು ಇನ್ನೂ ಕಾಲಾವಕಾಶ ಇದೆ ನಮ್ಗೆ. ಹಾಗಾಗಿ ಇವತ್ತು ಬಳ್ಳೋಟ ಏನಿದೆಯಲ್ಲ, ನಿಮ್ಮ ಬೇಡಿಕೆ ಸುಮಾರು 1.5 ಲಕ್ಷ ಜನರಿಗೆ ಇದು ಎಫೆಕ್ಟ್ ಆಗ್ತಾ ಇದೆ. ಕೊಪ್ಪಳ, ಇಡೀ ಕೊಪ್ಪಳ ನಗರ ಅದ್ರದ್ದು ಹೇಳೋದಿಲ್ಲ. ನಾಟ್ ಓನ್ಲಿ ಬುಳ್ಳಟ, ಆಲ್ ಫ್ಯಾಕ್ಟ್ರೀಸ್ ಐ ಆಮ್ ಸೇಯಿಂಗ್, ಎಲ್ಲ ಫ್ಯಾಕ್ಟ್ರಿಗಳು ಇವತ್ತು ಸ್ಪಾಂಜ್ ಐರನ್ ಏನಿದೆ ಅದ್ರ ಬಗ್ಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದ. ಈ ಕಡೆ ಜಮೀನು ರೈತ ಒಬ್ಬ ಕೊಟ್ಟವನೇನಲ್ಲ, ಅವ್ನಿಗೆ ಇನ್ನೂ ಒಂದು ರೀತಿ ಅವನಿಗೆ ಒಳ್ಳೇದ. ಯಾರು ಕೊಡದೇ ಇದೆ ಅನ್ನೋ ಜಮೀನು ಅವನಿಗೆ ಇವತ್ತು ಅವನ ಗೋಳು ಹೇಳ್ತಿರೋದು. ಒಂದ್ ಕಡೆ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಒಂದ್ ಕಡೆ ತನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಣ್ಣು ಕೂಡ ಹಾಳಾಗಿದೆ, ನೀರು ಹಾಳಾಗಿದೆ, ಗಾಳಿ ಇವತ್ತು ಹಾಳು ಮಾಡ್ಕೊಂಡಿದ್ದೇವೆ. ಹೀಗಾಗಿ ಇದು ಬಹಳ ಸಂದಿಗ್ಧ ಪರಿಸ್ಥಿತಿ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಸ್ಪಂದಿಸ್ತೇವೆ. ಇವತ್ತು ನಿಮಗೆ ಮಾತನಾಡ್ತಕ್ಕಂಥ ಹಕ್ಕು ಇದೆ. ಇವತ್ತು ಚುನಾಯಿತ ಪ್ರತಿನಿಧಿಗಳ ಮೇಲೆ ಇವತ್ತು ಏನಂದ್ರೆ ಅಪಾದನೆ ಮಾಡ್ತಕ್ಕಂಥದ್ದು ಇರ್ಬೋದು. ಯಾಕಂದ್ರೆ ಇವತ್ತು ಬದುಕು ಏನು ಹಸನ ಆಗಬೇಕನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ಹೋರಾಟಗಳನ್ನು ಮಾಡ್ತಾ ಇದೆ. ಅದಕ್ಕೆ ನಮ್ಮ ಸಪೋರ್ಟ್ ಇದೆ. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಇದನ್ನ ಸಕ್ಸಸ್ ಮಾಡ್ರಿ. ಇವತ್ತು 4ನೇ ಅಥವಾ 5ನೇ ತಾರೀಕಿನ ಒಳಗಾಗಿ ಏನು ರಾಜು ಸಭೆ ಮಾಡಿ CM ಅವರ ಹತ್ರ ಮತ್ತೊಂದು ಡೆಲಿಗೇಷನ್ ತಗೊಳ್ಳೋಣ. ಹೋರಾಟಗಾರರು ಇರಲಿ, ಅಷ್ಟೇ ಕರೀದೀನಿ, ಯಾಕೆ ಕರೀದೀನಿ ಅದಕ್ಕಾಗಿ ಅವಸರ ಮಾಡಬೇಡಿ. ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಈಗ ಶಾಸಕರು ಇವತ್ತ ಮಾತಾಡ್ತಾ ಇದ್ದಾರೆ. ಸರಿ, ಯಾವ ಸರ್ ಕೊಡಿ ಸರ್.